ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ವೈದ್ಯರ ದಿನ, ಲೆಕ್ಕ ಪರಿಶೋಧಕರ ದಿನ ಹಾಗೂ ಪತ್ರಿಕಾ ದಿನಾಚರಣೆ ಅಂಗವಾಗಿ ಸಾಧಕರಿಗೆ ಗೌರವ ಪುರಸ್ಕಾರವನ್ನು ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಉಡುಪಿ ಶಾಖೆಯ ಮಳಿಗೆಯಲ್ಲಿ ಪ್ರದಾನ ಮಾಡಲಾಯಿತು. ಮಲಬಾರ್ ವಿಶ್ವ ವೈದ್ಯ ಪುರಸ್ಕಾರವನ್ನು ಡಾಕ್ಟರ್ ಎ ರಾಮಚಂದ್ರ ಬಾಯರಿ, ಡಾಕ್ಟರ್ ಕೆ ಸತೀಶ್ ಕಾಮತ್, ಡಾಕ್ಟರ್ ಇಂದಿರಾ ವಿ ಶಾನ್ಭೋಗ್, ಮಲಬಾರ್ ವಿಶ್ವ ಲೆಕ್ಕ ಪರಿಶೋಧಕರ ಪುರಸ್ಕಾರವನ್ನು ಸಿ.ಎ. ದೇವಾನಂದ್, ಸಿ.ಎ. ಗಣೇಶ್ ಎರ್ಮಾಳು ಹಾಗೂ ಮಲಬಾರ್ ವಿಶ್ವ ಪತ್ರಿಕಾ ಪುರಸ್ಕಾರವನ್ನು ಶಶಿಧರ್ ಮಾಸ್ತಿಬೈಲು, ಬಾಲಕೃಷ್ಣ ಪೂಜಾರಿ ಉಚ್ಚಿಲ, ರಾಮ್ ಅಜಿಕರ್ ಅವರಿಗೆ ಪ್ರದಾನ ಮಾಡಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಈ ಸಂದರ್ಭದಲ್ಲಿ ಮಾತನಾಡಿ, ಮಕ್ಕಳು, ಯುವಜನತೆ ಸಮಾಜಮುಖಿಯಾಗಿ ಪರಿಸರ ಕಾಳಜಿ ಹೊಂದುವುದು ಅಗತ್ಯ ಮತ್ತು ಅನಿವಾರ್ಯ. ಮಕ್ಕಳಿಗೆ ಉಪದೇಶದ ಬದಲು ಯಾವುದೇ ಉತ್ತಮ ಕೆಲಸವನ್ನು ಮಾಡಿ ತೋರಿಸಬೇಕು. ಮನೆಗಳಲ್ಲಿ ಗ್ರಂಥಾಲಯ ರೂಪುಗೊಂಡರೆ ಬೌದ್ಧಿಕ ಶ್ರೀಮಂತಿಕೆ ಹೆಚ್ಚಲು ಸಾಧ್ಯ ಎಂದರು. ಪಾಂಡೇಶ್ವರದ ಗುರುಕುಲದ ಡಾಕ್ಟರ್ ವಿಜಯಕುಮಾರ್ ಮಂಜರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಂಗೀತ, ಕಲೆ, ಸಾಹಿತ್ಯದಿಂದ ಜೀವನ ಪರಿಪೂರ್ಣ. ಇವು ಮೂರು ಇಲ್ಲದವ ಬಾಲ ಕೊಂಬಿಲ್ಲದ, ಆದರೆ ಹುಲ್ಲು ತಿನ್ನದ ಪಶುವಿಗೆ ಸಮಾನ. ವ್ಯಕ್ತಿಯ ದೇಹ ಮನಸ್ಸಿನ ಆರೋಗ್ಯ ಕಾಪಾಡುವ ವೈದ್ಯ, ವ್ಯಕ್ತಿ ಸಂಸ್ಥೆಯ ಆರ್ಥಿಕ ಕಾಪಾಡುವ ಲೆಕ್ಕ ಪರಿಶೋಧಕ, ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಪತ್ರಕರ್ತ ಸಮಾಜದಲ್ಲಿ ಪ್ರಾಮುಖ್ಯತೆ ಪಡೆದಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸ್ಥಾಪಕ ಯು ವಿಶ್ವನಾಥ್ ಶೆಣೈ, ಕನ್ನಡ ಮತ್ತು ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕದ ಅಧ್ಯಕ್ಷ ರವಿರಾಜ್ ಎಚ್.ಪಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಅಧ್ಯಕ್ಷ ಪ್ರೊಫೆಸರ್ ಶಂಕರ್, ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ವ್ಯವಸ್ಥಾಪಕ ವಿಜಯ್ ಕುಮಾರ್ ಡಿ, ಡಾಕ್ಟರ್ ಭಾರ್ಗವಿ ಐತಾಳ್, ಸಿದ್ದಬಸಯ್ಯ ಸ್ವಾಮಿ ಚಿಕ್ಕಮಠ, ರಂಜನಿ ವಸಂತ್, ವಿದ್ಯಾ ಶ್ಯಾಮ್ ಸುಂದರ್, ರಾಘವೇಂದ್ರ ಪ್ರಭು ಕರವಾಲು, ಜನಾರ್ದನ ಕೊಡವೂರು, ವಿಘ್ನೇಶ್ವರ ಅಡಿಗ, ರಾಜೇಶ್ ಪಣಿಯಾಡಿ ಮುಂತಾದವರು ಉಪಸ್ಥಿತರಿದ್ದರು. ಬೈಲು, ಬಾಲಕೃಷ್ಣ ಪೂಜಾರಿ ಉಚ್ಚಿಲ ಹಾಗೆ ರಾಮ್ ಅಜಿಕಾರ್ ಇವರಿಗೆ ನೀಡಿ ಗಮನಿಸ್ತಾ ಇದ್ದೇವೆ. ತಮ್ಮೆಲ್ಲರ ಚಪ್ಪಾಳೆಯ ಸದ್ದಿನೊಂದಿಗೆ ಎಲ್ಲ ಅತಿಥಿಯ ವೈದ್ಯರ ಕೆಲಸವನ್ನ ಮಾಡಿದರೆ ಕೊನೆಗೆ ಅವರ ಬಗ್ಗೆ ಹೇಳಿರುವಂಥದ್ದು ಆ ಕೆರೆಯನ್ನು ಅಭಿವೃದ್ಧಿ ಮಾಡುವಂಥದ್ದು ನಿಜವಾಗ್ಲೂ ಬಹಳ ಉತ್ತಮವಾದ ಕೆಲಸ. ಇವತ್ತು ಪರಿಸರದ ಬಗ್ಗೆ ನಮ್ಗೆಲ್ಲರಿಗೂ ಕಾಳಜಿ ಇರಬೇಕು. ನಾವು ಇವತ್ತೆಲ್ಲ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಹೆಚ್ಚಿನವರು ಇದ್ದೇವೆ, ನಮಗೆ ಪರಿಸರದ ಬಗ್ಗೆ ಅಂತಹ ಜ್ಞಾನ ಇಲ್ಲ. ನಮ್ಮ ಯುವ ಜನತೆಗೆ, ನಮ್ಮ ಮಕ್ಕಳಿಗೆ ಪರಿಸರದ ಬಗ್ಗೆ ತಿಳಿಸುವಂಥದ್ದು ಬಹಳ ಉತ್ತಮ ಕೆಲಸವನ್ನು ಸರ್ ಮತ್ತು ಅವರ ತಂಡ ಮಾಡ್ತಾ ಇದ್ದಾರೆ. ತಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ ಬಯಸ್ತಾ ಇದ್ದೇನೆ. ಮೇಡಮ್ ಅವರು ಇಂದಿರಾ ಶಾನ್ಭೋಗ್ ಅವರು ಸಿಟಿ ಹಾಸ್ಪಿಟಲ್ಗೆ ನಾನು ಬಹಳಷ್ಟು ಬಾರಿ ಬಂದಿದ್ದೇನೆ. ವಿಜಯ್ ಶೇಖ್ ಡಾಕ್ಟರ್ ಹತ್ರ ಪಕ್ಕದಲ್ಲಿ ನೋಡ್ತಾ ಇದ್ದೆ ಇಂದಿರಾ ಶಾನ್ಭೋಗ್ ಅನ್ನೋ ಒಂದು ನೇಮ್ ಪ್ಲೇಟ್ ಅನ್ನ ಇವತ್ತು ಪುರಸ್ಕೃತರಾಗಿದ್ದಾರೆ. ಅವರ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ. ಓಲ್ಡ್ ಏಜ್ ಇದನ್ನು ಕೂಡ ತಾವು ಮಾಡಿದ್ದೀರಿ ಅಂತ ಒಂದು ಉತ್ತಮ ಕೆಲಸವನ್ನು ನಮ್ಮ ವೈದ್ಯ ವರ್ಗದವರು ಮಾಡ್ತಾ ಇದ್ದಾರೆ. ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆಯೇ ಲೆಕ್ಕ ಪರಿಶೋಧಕರು ಬಹಳಷ್ಟು ಮುಖ್ಯವಾಗಿದೆ. ಹೀಗೆ ನೋಡ್ಲಿಕ್ಕೆ ಹೋದ್ರೆ ಒಂದಕ್ಕೆ ಒಂದು ಪೂರಕವಾದಂತಹ ಯಾವುದೇ ಇದಿಲ್ಲ, ಆದರೆ ಮೂರು ಕ್ಷೇತ್ರ ಕೂಡ ನಮ್ಮ ಸಮಾಜಕ್ಕೆ ಅತ್ಯಮೂಲವಾಗಿ ಬೇಕಾಗಿರುವಂಥದ್ದು ಕ್ಷೇತ್ರ ಆಗಿದೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದ್ದು ಕನ್ನಡ ಸಾಹಿತ್ಯ ಪರಿಷತ್ತು, ಸಾಹಿತ್ಯ ಇದೆ, ಹಾಗೆ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಸಂಸ್ಕೃತಿ ಇದೆ, ಹಾಗೆ ಮಲಬಾರ್ ಗೋಲ್ಡ್ ವಾಣಿಜ್ಯ ಕ್ಷೇತ್ರ. ಈ ಮೂರು ಕ್ಷೇತ್ರದವರು ಸಮಾಜಮುಖಿಯಾದಂತಹ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ ಇವತ್ತು ಇದು ವಿಶೇಷವಾದಂತಹ ಒಂದು ಆಚರಣೆಯಲ್ಲಿ ಭಾಗವಹಿಸಿದ್ದು. ಕಾರಣ ಏನು ಹೇಳಿದರೆ
ಉಳಿದ ಎಲ್ಲ ಆಚರಣೆಯಲ್ಲಿ ವೈದ್ಯರಿದ್ದರೆ ವೈದ್ಯರು, ಇಂಜಿನಿಯರ್ ಇದ್ದರೆ ಇಂಜಿನಿಯರು, ಅವರು ಮಾತ್ರ ಇರ್ತಿದ್ರು. ಜಂಟಿಯಾಗಿ ಬಿಟ್ಟು ಇವತ್ತು ವೈದ್ಯರು, ಲೆಕ್ಕ ಪರಿಶೋಧಕರು ಮತ್ತು ಪತ್ರಿಕಾ ಮಾಧ್ಯಮದವರನ್ನು ಸೇರಿಸಿ ಮಾಡ್ತಿರುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಸಮಯ ತೊಂದರೆ ಆಗ್ತದೆ. ನಾನು ದೀರ್ಘವಾಗಿ 36 ವರ್ಷ ಸರ್ಕಾರಿ ನೌಕರಿಯನ್ನು ಮಾಡಿದ್ದು, ಬೇರೆ ಬೇರೆ ಹಂತದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ನನಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಬೀದರ್ರಿಂದ ಹಿಡಿದು ಚಾಮರಾಜನಗರದವರೆಗೆ ಎಲ್ಲ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಲಿಕ್ಕೆ ಹೋಗಿ ನನಗೆ ಭಾಳ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿವೃತ್ತಿ ಆಯಿತು. ನಿವೃತ್ತಿ ಆದ ನಂತರ ಏನು ಮಾಡಬೇಕಂತ ಹೇಳಿಬಿಟ್ಟು ಆಗ ನಮ್ಮ ಊರಿನಲ್ಲೇ ಸಾಯಿಬರಕಟ್ಟೆ ಅಂತ ಹೇಳಿಬಿಟ್ಟು ಬಾರ್ಕೂರಿನಿಂದ ಮುಂದೆ ಅಲ್ಲಿ ನಾನು ನನ್ನ ಸ್ವಂತ ಚಿಕಿತ್ಸಾಲಯನ್ನು ಪ್ರಾರಂಭ ಮಾಡಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ವೈದ್ಯಕೀಯ ವೃತ್ತಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಡಾಕ್ಟರ್ ಸತೀಶ್ ಕಾಮತ್ ಅವರು ಹೇಳ್ಬೋದು, ನಾವು ಸೇವೆಗೆ ಸೇರಿದಂದರೆ 1978 ನಾನು MBBS ಗೆ ಸೇರಿದ್ದು. ಆಗ ಕರ್ನಾಟಕ ರಾಜ್ಯದಲ್ಲಿ ಇದ್ದದ್ದು ಬರೀ 9 ಮೆಡಿಕಲ್ ಕಾಲೇಜು.